ಪ್ರಜ್ವಲ್ ರೇವಣ್ಣ ಗೊತ್ತಲ್ವಾ? ಯಾರಾದ್ರೂ ಮರೆಯೋದಕ್ಕೆ ಸಾಧ್ಯ ಇದೆಯಾ? ಆ ಜೂನಿಯರ್ ಪ್ರಜ್ವಲ್ ರೇವಣ್ಣ ಒಬ್ಬ ಹುಟ್ಕೊಂಡಿದ್ದಾನೆ ಈಗ ದಾವಣಗೆರೆಯಲ್ಲಿ. ಎಸ್, 30ಕ್ಕೂ ಹೆಚ್ಚು ಸೆಕ್ಸ್ ವಿಡಿಯೋ ಮಾಡ್ಕೊಂಡಿದ್ದಾನೆ ಕಾಮುಕ. ದಾವಣಗೆರೆಯಲ್ಲೊಬ್ಬ ಜೂನಿಯರ್ ಪ್ರಜ್ವಲ್ ರೇವಣ್ಣ ಇದ್ದಾನೆ. 30ಕ್ಕೂ ಹೆಚ್ಚು ಸೆಕ್ಸ್ ವಿಡಿಯೋ ಮಾಡಿ ಇಟ್ಕೊಂಡಿದ್ದಾನೆ. 30ಕ್ಕೂ ಅಧಿಕ ಮಹಿಳೆಯರ ಜೊತೆ ಲೈಂಗಿಕ ಕ್ರಿಯೆ ಮಾಡಿದ್ದಾನೆ ಈ ಕಾಮುಕ. ವಿಕೃತ ಕಾಮಿಯ ಲೈಂಗಿಕ ಚಟುವಟಿಕೆ ವಿಡಿಯೋ ರೆಕಾರ್ಡ್ ಆಗಿದೆ. ಕೀಚಕನ ಕೃತ್ಯಕ್ಕೆ ನೋವನ್ನು ಅನುಭವಿಸ್ತಾ ಇದ್ದಾರೆ ಹಲವಾರು ಮಹಿಳೆಯರು. ದಾವಣಗೆರೆ ಮೂಲದ ಅಮ್ಜದ್ ಎಂಬಾತನಿಂದ ಚನ್ನಗಿರಿಯಲ್ಲಿ ವಿಕೃತಿಯನ್ನ ಮೆರೆಯಲಾಗಿದೆ. ಚನ್ನಗಿರಿ ಪಟ್ಟಣದಲ್ಲಿ ಮೆಡಿಕಲ್ ಶಾಪ್ ಅನ್ನ ಈ ಕಾಮುಕ ಅಮ್ಜದ್ ನಡೆಸ್ತಾ ಇದ್ದ. ದಾವಣಗೆರೆಯಲ್ಲಿ ಒಬ್ಬ ಜೂನಿಯರ್ ಪ್ರಜ್ವಲ್ ರೇವಣ್ಣ ಇದ್ದಾನೆ. ನೋಡಿ ಎಂತೆಂಥವ್ರು ಇದ್ದಾರೆ ಅಂತ ಹೇಳಿ. ಅವನ ಫುಟೇಜ್ ನೋಡ್ತಾ ಇದ್ದೀರಿ. 30ಕ್ಕೂ ಹೆಚ್ಚು ಮಹಿಳೆಯರ ಜೊತೆಗೆ ಲೈಂಗಿಕ ಕ್ರಿಯೆಯನ್ನು ನಡೆಸಿ ಆ ಸೆಕ್ಸ್ ವಿಡಿಯೋಗಳನ್ನು ಮಾಡಿಟ್ಕೊಂಡಿದ್ದಾನೆ. ಇಂಥ ಸ್ಯಾಡಿಸ್ಟ್ಗಳು ವಿಕೃತ ಕಾಮಿಯ ಲೈಂಗಿಕ ಚಟುವಟಿಕೆ ವಿಡಿಯೋ ರೆಕಾರ್ಡ್ ಆಗಿದೆ. ಕೀಚಕನ ಕೃತ್ಯಕ್ಕೆ ಬಹಳಷ್ಟು ಜನ ಮಹಿಳೆಯರು ಇವತ್ತು ನೋವು ಅನುಭವಿಸ್ತಾ ಇದ್ದಾರೆ. ಮುಖಾಮುಖಿ ನೋಡದೆ ಮುಲಾಜಿಲ್ಲದೆ ಇಂಥವ್ರ ವಿರುದ್ಧ ಕ್ರಮ ಆಗಬೇಕು. ಸಾಕಷ್ಟು ಜನ ಮಹಿಳೆಯರು ಹೊರಗಡೆ ಬಂದು ದೂರು ಕೊಡೋದಕ್ಕೆ ಕೂಡ ಹೆದರ್ಕೊಳ್ತಾರೆ. ಮೆಡಿಕಲ್ ಶಾಪ್ ನಡೆಸ್ತಾ ಇದ್ದ ಈತ ಅನ್ನೋದು ಕೂಡ ಗೊತ್ತಾಗಿದೆ. ಶಾಲಾ ಮಕ್ಕಳು, ಕಾಲೇಜಿನ ಯುವತಿಯರು, ಮಹಿಳೆಯರ ಜೊತೆ ಲೈಂಗಿಕ ಕ್ರಿಯೆಯನ್ನು ನಡೆಸಿದ್ದಾನೆ. ಶಾಲಾ ಮಕ್ಕಳನ್ನ ಕೂಡ ಬಿಟ್ಟಿಲ್ಲ. ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ದ 30ಕ್ಕೂ ಅಧಿಕ ವಿಡಿಯೋಗಳು ಈಗ ವೈರಲ್ ಆಗಿದೆ. ಮೆಡಿಕಲ್ ಶಾಪ್ಗೆ ಬರೋ ಮಹಿಳೆಯರು, ವಿದ್ಯಾರ್ಥಿಗಳ ವಿಡಿಯೋ ಮಾಡ್ಕೊಳ್ತಾ ಇದ್ದ ಈತ. ವಿದ್ಯಾರ್ಥಿಗಳಿಗೆ ಹಣದ ಸಹಾಯ ಮಾಡಿ ಲೈಂಗಿಕ ಕ್ರಿಯೆಗೆ ಬಳಸ್ಕೊಳ್ತಾ ಇದ್ದ ಈ ಕೀಚಕ. ಲೈಂಗಿಕ ಕ್ರಿಯೆಗಾಗಿ ಚನ್ನಗಿರಿ ಪಟ್ಟಣದಲ್ಲಿ ಒಂದು ಮನೆ ಬೇರೆ ಮಾಡ್ಕೊಂಡಿದ್ದ ಈ ಕಾಮಿ. ಅಷ್ಟೇ ಅಲ್ಲ, ಮಹಿಳೆಯರ ಅಂಗಾಂಗ ವಿಡಿಯೋ ರೆಕಾರ್ಡ್ ಕೂಡ ಮಾಡಿದ್ದ. ರಸ್ತೆಯಲ್ಲಿ, ಬಸ್ನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಕಳ್ಳತನದಿಂದ ವಿಡಿಯೋ ಮಾಡ್ಕೊಳ್ತಾ ಇದ್ದ, ಕದ್ದು ವಿಡಿಯೋಗಳು ಮಾಡ್ಕೊಳ್ತಾ ಇದ್ದ ವಿಕೃತ ಕಾಮಿಯನ್ನ ಬಂಧಿಸಿ ಸುಮೋಟೋ ಕೇಸನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ವಿಡಿಯೋ ಶೇರ್ ಮಾಡಿದ್ದೇನಾದ್ರೂ ಕಂಡು ಬಂದ್ರೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಶಾಲಾ ಮಕ್ಕಳನ್ನು ಬಿಟ್ಟಿಲ್ಲ ಇವನು. ಕಾಲೇಜ್ ಯುವತಿಯರಿರ್ಬಹುದು, ಮಹಿಳೆಯರಿರ್ಬಹುದು, ಯಾವ ವಯಸ್ಸನ್ನು ನೋಡದೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿದ್ದ 30ಕ್ಕೂ ಅಧಿಕ ವಿಡಿಯೋಗಳು ಈಗ ವೈರಲ್ ಆಗಿದೆ. ಅಬ್ಸೀನ್ ವಿಡಿಯೋ ಇರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಇರುವ ಬಗ್ಗೆ ಠಾಣೆಗೆ ಕೊಟ್ಟಿದ್ದಾರೆ, ಸಿಕ್ಕಿದೆ. ಅದ್ರ ಬಗ್ಗೆ ನಾವು ಈಗಾಗಲೇ ವೆರಿಫೈ ಮಾಡಿದೀವಿ. ಆ ಅಶ್ಲೀಲ ವಿಡಿಯೋ ಬಗ್ಗೆ ವೆರಿಫೈ ಮಾಡಿ ಅದ್ರ ಬಗ್ಗೆ ಸೋಮೋಟಿವ್ ಕೇಸಸ್ ಅನ್ನು ಕೂಡ ನಮ್ಮ ಸನ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ಕೊಳ್ತಾ ಇದೀವಿ. ಆ ಕೇಸ್ ಪ್ರಕರಣ ದಾಖಲಾದ ನಂತರ ತಮಗೆ ಸಂಪೂರ್ಣವಾದ ವಿವರ ಮತ್ತೆ ಮಾಹಿತಿಯನ್ನ ಅಕ್ಯೂಸ್ ಬಗ್ಗೆ ಇರಬಹುದು, ಇನ್ನೂ ಇತರ ಮಾಹಿತಿಯನ್ನ ನಾನು ಕಂಪ್ಲೀಟ್ ಆಗಿ ತಮಗೆ ಕೊಡ್ತೇನೆ. ಅದನ್ನು ಕೂಡ ನಮಗೆ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಫಸ್ಟ್ ಪ್ರಕರಣವನ್ನ, ಅದು ಕೂಡ ನಮ್ಮ ಗಮನಕ್ಕೆ ಬಂದಿರ್ತದೆ ಈಗ. ಬಟ್ ನಾನೀಗ ಫಸ್ಟ್ ಪ್ರಕರಣವನ್ನ ದಾಖಲು ಮಾಡಿದ ನಂತರ ಅದ್ರ ಬಗ್ಗೆ ಎಲ್ಲ ವೆರಿಫೈ ಮಾಡಿ ಫರ್ದರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತೇವೆ. ಸೊ ಅದಕ್ಕೋಸ್ಕರನೇ ಅಂತ ಹೇಳಿ ನಮ್ಮ ಡಿವೈಎಸ್ಪಿ ಸನ್ ಮಹಿಳಾ ಅಧಿಕಾರಿ ಇರೋದ್ರಿಂದ ಅವರಿಗೆ ಪದ್ಮಶ್ರೀ ಮುಜಿಕರ್ ಅವರಿಗೆ ತನಿಖೆಗೆ ಕೂಡ ನಾನು ನೆಕ್ಸ್ಟ್ ಮಾಡ್ಲಿಕ್ಕೆ ಹೇಳಿದ್ದೇನೆ. ಫಸ್ಟ್ ಪ್ರಕರಣವನ್ನ ನಾವು ಸನ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದೇವೆ. ನಮಗೆ ಒಂದು ಅಬ್ಸೀನ್ ವಿಡಿಯೋ ಇರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಇರುವ ಬಗ್ಗೆ ಠಾಣೆಗೆ ಕೊಟ್ಟಿದ್ದಾರೆ, ಸಿಕ್ಕಿದೆ. ಅದ್ರ ಬಗ್ಗೆ ನಾವು ಈಗಾಗಲೇ ವೆರಿಫೈ ಮಾಡಿದೀವಿ. ಆ ಅಶ್ಲೀಲ ವಿಡಿಯೋ ಬಗ್ಗೆ ಪ್ರತಿನಿಧಿ ಮಧು ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧು ನಾಗರಾಜ್, ಸದ್ಯ ಈ ಅಮ್ಜದ್ ಬಗ್ಗೆ ಮಾಹಿತಿ ಯಾವಾಗ ಹೊರಗೆ ಬಿತ್ತು? ಈತನ ಕೃತ್ಯಗಳು ಯಾವಾಗ ಬಹಿರಂಗಗೊಳ್ತು? ಈ ಘಟನೆ ಬಗ್ಗೆ ಸ್ವಲ್ಪ ವಿವರಣೆಯನ್ನ ನೀಡಬಹುದಾ? ಸಿಂಧೂರ, ಪ್ರಮುಖವಾಗಿ ಬೆಣ್ಣೆನಗರಿ ದಾವಣಗೆರೆ ಈ ಒಂದು ಪ್ರಕರಣದಿಂದ ನಿಜಕ್ಕೂ ಕೂಡ ಒಂದು ಬೆಚ್ಚಿ ಬೀಳ್ತಕ್ಕಂಥದ್ದು. ಯಾಕಂದ್ರೆ ಸುಮಾರು 30ಕ್ಕೂ ಹೆಚ್ಚು ವಿಡಿಯೋಗಳನ್ನ ಈ ಒಂದು ಕಾಮುಕ ತನ್ನ ಲ್ಯಾಪ್ಟಾಪ್ ನಲ್ಲಿ ಸೇವ್ ಮಾಡ್ಕೊಂಡಿದ್ದೆ ಅಂತ ಹೇಳಿ ಒಂದು ಪ್ರಾಥಮಿಕ ಮಾಹಿತಿ ಕೂಡ ಲಭ್ಯ ಇರತಕ್ಕಂಥದ್ದು. ಪ್ರಮುಖವಾಗಿ ಈತ ದಾವಣಗೆರೆ ಮೂಲದ ವ್ಯಕ್ತಿ ಆಗಿರ್ತಕ್ಕಂಥದ್ದು. ಚನ್ನಗಿರಿಯಲ್ಲಿ ಈತ ಒಂದು ಮೆಡಿಕಲ್ ಶಾಪ್ ಅನ್ನ ಹೊಂದಿರ್ತಾನೆ. ಜೊತೆಗೆ ಏನು ಅಲ್ಲಿನ ಬರ್ತಿರ್ತಕ್ಕಂಥ ಏನು ಮಹಿಳೆಯರಾಗಿರ್ಬೋದು ಅಥವಾ ವಿದ್ಯಾರ್ಥಿನಿಯರು, ಇನ್ನಿತರೆ ಏನು ಮಹಿಳೆಯರಿದ್ರು ಅವರಿಗೆ ಒಂದು ಹಣದ ಆಮಿಷ ನೀಡೋದು, ಅಂದ್ರೆ ಸಾಲದ ರೂಪದಲ್ಲಿ ಹಣವನ್ನು ಕೊಡೋದು, ಅದಾದ ಬಳಿಕ ಲೈಂಗಿಕ ಕ್ರಿಯೆಗೆ ಬಳಸ್ಕೊಳ್ಳುವಂತ ಕೃತ್ಯವನ್ನ ಈತ ಇಸ್ಕೊಂಡಿರ್ತಕ್ಕಂಥದ್ದು. ಈತ ಸುಮಾರು 56 ವರ್ಷದ ಅಮ್ಜದ್ ಅಂತ ಹೇಳಿ ಈ ಒಂದು ವಿಕೃತ ಕಾಮಿಯನ್ನ ಈಗಾಗಲೇ ಗುರುತಿಸಿರ್ತಕ್ಕಂಥದ್ದು. ಜೊತೆಗೆ ಚನ್ನಗಿರಿ ಪಟ್ಟಣದಲ್ಲಿ ಮೆಡಿಕಲ್ ಶಾಪ್ ಹೊಂದಿದ್ದ. ಆ ಒಂದು ಮೆಡಿಕಲ್ ಶಾಪ್ ನಲ್ಲಿ ಬರ್ತಕ್ಕಂಥ ಮಹಿಳೆಯರು ಇರ್ಬೋದು ಅಥವಾ ವಿದ್ಯಾರ್ಥಿನಿಯರನ್ನ ಈ ರೀತಿಯಾಗಿ ಒಂದು ಏನು ಬೇರೆ ಬೇರೆ ಅಂದ್ರೆ ಗಿಫ್ಟ್ ಕೊಡಿಸೋದಾಗಿರ್ಬೋದು ಅಥವಾ ಹಣವನ್ನು ಕೊಟ್ಟು ಈ ರೀತಿಯಾಗಿ ಬಳಸ್ಕೊಂತಿದ್ದ ಅಂತೇಳಿ ಪ್ರಾಥಮಿಕ ಮಾಹಿತಿ ಲಭ್ಯ ಇರತಕ್ಕಂಥದ್ದು. ಜೊತೆಗೆ ಇದೇನು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ದ ಆ ಒಂದು ವಿಡಿಯೋವನ್ನ ಸಹ ಒಂದು ಮಾಡಿ ಒಂದು ವಿಕೃತಿ ಮೆರೆದಿರ್ತಕ್ಕಂಥದ್ದು.
ಅದ್ರ ಜೊತೆಗೆ ಏನು ದಾವಣಗೆರೆಯಿಂದ ಏನು ಚನ್ನಗಿರಿಗೆ ಬಸ್ ಮಾರ್ಗವಾಗಿ ಹೋಗ್ತಿದ್ದ, ಆ ಒಂದು ಬಸ್ ಮಾರ್ಗದಲ್ಲಿ ಏನು ಮಹಿಳೆಯರ ಬಸ್ನಲ್ಲಿ ಹತ್ತಿದ್ರು, ಆ ಒಂದು ಕೆಟ್ಟ ಅಂದ್ರೆ ಬೇರೆ ಬೇರೆ ರೀತಿಯ ಮಹಿಳೆಯರನ್ನ ಒಂದು ಏನು ಅಂಗಾಂಗಗಳನ್ನ ವಿಡಿಯೋ ಮಾಡ್ಕೊಳ್ಳೋದು ಮತ್ತೆ ವಿಕೃತಿ ಮೆರೆಯೋದು ಅಂತೇಳಿ ಈ ಮಾಹಿತಿ ಕೂಡ ಲಭ್ಯ ಇರತಕ್ಕಂಥದ್ದು. ಜೊತೆಗೆ ನಾವು ಪ್ರಮುಖವಾಗಿ ಇಲ್ಲಿ ಮತ್ತೊಂದು ಬೆಚ್ಚಿ ಬೀಳುವ ಸಂಗತಿ ಏನಂದ್ರೆ ಪ್ರೌಢಶಾಲೆಯ ವಿದ್ಯಾರ್ಥಿಯನ್ನ ಈ ರೀತಿಯಾಗಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸಿ ಆತ ಅವರ ಆ ಒಂದು ವಿಡಿಯೋವನ್ನ ಮಾಡ್ಕೊಂಡು ತನ್ನ ಲ್ಯಾಪ್ಟಾಪ್ ಅಲ್ಲಿ ಸೇವ್ ಮಾಡ್ಕೊಂಡಿದೆ ಅಂತೇಳಿ ಈ ಒಂದು ಮಾಹಿತಿ ಕೂಡ ಲಭ್ಯ ಇರ್ತಂದು. ಜೊತೆಗೆ ಈಗಾಗಲೇ ಏನು ದಾವಣಗೆರೆ ಪೊಲೀಸರು ಒಂದು ಸುಮೋಟೋ ಕೇಸ್ ದಾಖಲಿಸಿ ಆತನನ್ನ ಅರೆಸ್ಟ್ ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ಲೈಂಗಿಕ ದೌರ್ಜನ್ಯ ಪ್ರಕರಣ ಮತ್ತು ಫೋಕ್ಸೋ ಪ್ರಕರಣ ದಡಿಯಲ್ಲಿ ಆತನ ಬಂಧಿಸಿ ಈಗಾಗಲೇ ತನಿಖೆ ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಸಿಂಧೂರ. ಓಕೆ, ಥ್ಯಾಂಕ್ ಯು ಮಧು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.